ಸದ್ಗುರುದೇವನ ದಿವ್ಯ ಚರಣಾರವಿಂದಗಳನ್ನು ಹುತ್ಪದ್ಮದಲ್ಲಿ ಧ್ಯಾನಿಸುತ್ತಾ ಪುಣ್ಯಭೂಮಿಯ ಒಡೆಯನಾದ ಜಗದ್ಗುರು ಮಹಾಲಿಂಗೇಶ್ವರ ದಿವ್ಯ ಪಾದಪದ್ಮಗಳಲ್ಲಿ ಹಣೆಮಣಿದು ಅದಾರ ಪ್ರಕಾಶದಲ್ಲಿ ಸರ್ವಜೀವ ಜಗತ್ತು ಪ್ರತೀತಿಯಾಗುತ್ತಿರುವುದು ಅಂಥ ಪ್ರಕಾಶ ಸ್ವರೂಪನಾಗಿರುವಂಥ ಜಗದ್ಗುರು ಸಿದ್ಧಾರೂಢರ ದಿವ್ಯ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ನಿರಾಭಾರಿ ಸದ್ಗುರು ಸಿದ್ದಯ್ಯಪ್ಪ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ನತಮಸ್ತಕನಾಗಿ ಈ ಒಂದು ಸತ್ಸಂಗ ಸಭೆಯ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ಯಾವತ್ತೂ ಅಲಂಕೃತವಾಗಿರುವ ಪರಮಪೂಜ್ಯರು ಪ್ರಾತಸ್ಮರಣೀಯರು ಸಾಧಕರ ಬೋಧಕರ ಹಿತಚಿಂತಕರೂ ಆಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಪೂಜ್ಯ ಸಹಜಾನಂದ ಸ್ವಾಮಿಗಳ ಶ್ರೀಚರಣಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಜಗನ್ಮಾತಾ ಸ್ವರೂಪಿಯಾಗಿರುವಂಥ ಮಾತೆ ಶ್ರೀ ವಿದ್ಯಾವತಿ ತಾಯಿಯವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಇದು ಪರ್ಯಂತರವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂಥ ಯೋಗ ಗುರೂಜಿ ಸದಾಶಿವ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನಮಿಸಿ ಈ ಯಾವ ಸತ್ಸಂಗ ಸಭೆಯಲ್ಲಿ ಮಳೆಯನ್ನು ನೋಡದೆ ಯಾವತ್ತೂ ಈ ಸತ್ಸಂಗವೇ ನಮ್ಮ ಮೂಲ ಅಂತ ತಿಳಿದು ಬಂದಿರತಕ್ಕಂಥ ಎಲ್ಲ ತಾಯಂದಿರಿಗೂ ಹಾಗೂ ಶರಣರಿಗೂ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಶಿವಸ್ವರೂಪಿಗಳೇ, ಯಾವ ಶ್ರೀಮನ್ನಿಜಗುಣ ಶಿವಯೋಗಿಗಳು ಪ್ರತಿನಿತ್ಯದಲ್ಲಿಯೂ ಮಾನವನ ಉದ್ಧಾರಕ್ಕಾಗಿ ಒಂದೊಂದು ಮಾತನ್ನು ಹೇಳ್ಕೊತ ಬಂದಿದ್ದಾರೆ. ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಏನಾದರೂ ಅಭಿವೃದ್ಧಿ ಆಗ್ತದೆ. ಈ ಕಿವಿಲೆ ಕೇಳಿ ಕಿವಿಲೆ ಬಿಟ್ಟರೆ ಯಾವ ಪ್ರಯೋಜನವೂ ಆಗಂಗಿಲ್ಲ. ಅನೇಕ ಮಹತ್ವದ ವಿಷಯಗಳನ್ನು ಹೇಳಿದರು. ಅವು ನಮ್ಮ ಜೀವನದ ಆಧಾರವಾಗಿಟ್ಟುಕೊಂಡು ನಡೆದಪ್ಪ ಅಂದ್ರೆ ನಮ್ಮದು ಉದ್ಧಾರ ಆಗ್ತದೆ. ಇವತ್ತಿನ ವಿಷಯ ಯಶವ ಜಾಗರಣ ಯಾವುದು? ಸದ್ವಿವೇಕ. ಮನುಷ್ಯನು ಆತ್ಮಜ್ಞಾನಿಯಾಗಬೇಕಾದರೆ ಎರಡು ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಆಧಾರವಾಗಿಟ್ಟುಕೊಂಡಿರಬೇಕು. ಯಾವ್ಯಾವ ಎರಡ? ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ. ಇವೆರಡನ್ನು ಹೇಳಿದ್ರಪ್ಪ ಅಂದ್ರೆ ನಿಮಗೆ ಸರಳವಾಗಿ ಮೋಕ್ಷ ಅನ್ನುವಂಥದ್ದಾಕದ. ಯಾವುದು ಅಂದರೆ ಸತ್ಸಂಗ. ಸತ್ಸಂಗ ಅಂದರೆ ಯಾವತ್ತೂ ಸಾಧು ಸಂತರ ಸಂಘದೊಳಗಿರುವುದು, ಮಹಾತ್ಮರ ಒಂದು ಪ್ರವಚನದೊಳಗೆ ಭಾಗಿಯಾಗುವುದು. ಅದು ಮನುಷ್ಯನ ಉದ್ಧಾರ ಆಗ್ತದೆ. ಅದು ಹ್ಯಾಂಗ ಅಂದರೆ ಪ್ರತಿನಿತ್ಯದಲ್ಲಿಯೂ ನಿರಂತರ ಒಂದು ದಿವಸ ಬಿಡೋದು, ಒಂದು ದಿವಸ ಬರೋದು, 15 ದಿವಸ ಬಿಡೋದು, ತಿಂಗಳಿಗೊಮ್ಮೆ ಬರೋದು, ವರ್ಷಕ್ಕೆ ಪುಂಟಿತ್ಯಾಗೊಮ್ಮೆ ಬರೋದು, ಇದು ಫಲಕಾರಿ ಆಗಂಗಿಲ್ಲ. ಇದು ಪ್ರತಿನಿತ್ಯದಲ್ಲಿಯೂ ನಿರಂತರವಾಗಿ ಈ ನಮ್ಮ ಪಾರಮಾರ್ಥಿಕ ಅನ್ನುವಂಥದ್ದು ನಡೆದಿರಬೇಕು. ಜೀವನದೊಳಗೆ ಒಂದು ತಾಸನ್ನು ನೀವು ಪಾರಮಾರ್ಥಿಕ ಸಲುವಾಗಿ ಮೀಸಲಾಗಿಟ್ರಪ್ಪ ಅಂದ್ರೆ ನಿಮ್ಮ ಉದ್ಧಾರ ಸಹಜವಾಗಿ ಆಗ್ತದೆ. 24 ತಾಸಿನೊಳಗೆ 23 ತಾಸು ನಿಮ್ಮ ಪ್ರಪಂಚಕ್ಕಾಗಿ ಕಳೀರಿ. ಆದರೆ 1 ತಾಸು ಮಾತ್ರ ನಾನು ಪಾರಮಾರ್ಥಕ್ಕಾಗಿ ಕಳೆದೇ ತೀರ್ತೀನಿ. ಆ 1 ತಾಸನ್ನು ಯಾವುದಕ್ಕೂ ನಾನು ಬಿಟ್ಟು ಕೊಡುವುದಿಲ್ಲ ಅಂತ ನಿಶ್ಚಯವಾಗಿ ನೀವು ತೀರ್ಮಾನವನ್ನು ಮಾಡಿಕೊಂಡಿರಬೇಕು. ಒಂದು ಸ್ವಲ್ಪ ನಮಾಸಕ್ಕರೆ ಸಾಕು, ಮನುಷ್ಯ ಬರೋದ ಬಿಡ್ತಾನೆ. ಮಳೆ ಹತ್ತೈತಿ, ಇವತ್ತು ಏನು ಬ್ಯಾಡತ್ತು ಬಿಟ್ಟವ್ರು ಸಾಕಷ್ಟು ಮಂದಿ ಅದಾರ. ಆದಾಗ್ಯೂ ಈ ಮಳೆ ಹತ್ತಲಿ ಬೇಕಾದಾಗಲಿ ನಾನು ತಪ್ಸಂಗಿಲ್ಲ ಅಂತ ನಿಶ್ಚಯವಾಗಿ ಬಂದವರಂದ್ರೆ ಪುಣ್ಯಾತ್ಮರ ನೀವ. ಈಗ ನಿಮ್ಮ ಹುಡುಗ ಬಿದ್ದಾನು ಅಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಸೈಕಲ್ ಮೋಟ್ರ್ ಮ್ಯಾಗ ಅಂದ್ರೆ ಮಳೆ ಹತ್ತಿತ್ತಂದ್ರೆ ಬಿಡ್ತೀರೇನು ನೀವು? ಗಾಬರಾಶಿ ಹೊಡ್ಕೊತ ಹೋಗ್ತೀರಿ.
ಅದೆಷ್ಟು ಮಹತ್ವದ್ದು ಅನ್ನುವಂಥದ್ದು ನಿಮಗದ. ಅದಕ್ಕಿಂತಲೂ ಎಷ್ಟೋ ಪಾಲ ಪರಮಾರ್ಥ ಅನ್ನುವಂಥದ್ದು ಮಹತ್ವದ ಅನ್ನುವಂಥದ್ದು ನಿಮ್ಮ ಎದೆ ಒಳಗಿತ್ತಪ್ಪ ಅಂದ್ರೆ ಅದೇನೇ ಆಗಲಿ ಬಂದೇ ತೀರ್ತೀರಿ. ಅದಕ್ಕಾಗಿ ಸತ್ಸಂಗ ಅನ್ನುವಂಥ ಇದೊಂದು ಡಬ್ಬಿ, ಅದು ರೈಲ್ವೆ ಡಬ್ಬಿ. ಇದ್ರೊಳಗೆ ಭಾಳ ಪಂಡಿತಿದ್ರು ದಿಲ್ಲಿಗೆ ಮುಟ್ಟತಾನು, ಇಂದ ಬಂದಾವಿದ್ರು ಮುಟ್ಟತಾನು. ಏನು ಯಾವುದೇ ದಡ್ಡ ಇರಲಿ ಶಾಣೆ ಇರಲಿ ಬೇಕಾದವ ಇರಲಿ ಆ ರೈಲ್ವೆ ಡಬ್ಬ್ಯಾಗ ಕುಂಡ್ರದಷ್ಟೇ ಕೆಲಸ. ಯಾರು ಫಸ್ಟ್ ಕ್ಲಾಸ್ನಾಗ ಕುಂಡಿರ್ಬೋದು, ಯಾರು ಸೆಕೆಂಡ್ ಕ್ಲಾಸ್ನಾಗ ಕುಂಡಿರ್ಬೋದು, ಜನ್ರಲ್ದಾಗ ಕುಂಡಿರ್ಬೋದು. ಯಾರ್ಯಾರು ರೊಕ್ಕ ಹೆಂಗೆ ಅದಾವು ಆ ಡಬ್ಬ್ಯಾಗ ಹೆಂಗೆ ಕುಂಡಿರ್ತಿರ್ಲ ಆ ರೀತಿಯಾಗಿ ಯಾವ್ಯಾವ ಈ ಸತ್ಪಾತ್ರಕ್ಕೆ ನೀವು ದಾನ ಕೊಡ್ತಿರಲ್ಲ ಅಂಥ ಡಬ್ಬ್ಯಾಗ ಕೊಟ್ಟು ಆರಾಮಾಗಿ ಹೋಗ್ತೀರಿ ನೀವು. ಅದಕ್ಕಾಗಿ ದಿಲ್ಲಿಗೆ ಹೋಗಿ ಮುಟ್ಟತ್ತೀರಿ ಎಲ್ಲರೂ. ಅದು ಹೆಂಗೋ ಹಂಗೆ ಈ ಪರಮಾರ್ಥ ಅನ್ನುವಂಥ ಇದೊಂದು ಸತ್ಸಂಗದ ಡಬ್ಬಿ ಏನದ ನೋಡ್ರಿ. ಯಾವುದೇ ವ್ಯಕ್ತಿ ಡಬ್ಬಿ ಒಳಗೆ ಬಂದು ಕುಂತ್ರಂದ್ರೆ ಅವರು ಮೋಕ್ಷಕ್ಕೆ ಸಹಜವಾಗಿ ಮುಟ್ಟುವುದರಲ್ಲಿ ಯಾವ ಸಂದೇಹವಿಲ್ಲ. ಇದಕ್ಕೆ ಸತ್ಸಂಗದ ಮಹತ್ವ ಅನ್ನುವಂಥದ್ದು ಇದರಲ್ಲಿದೆ. ಮನುಷ್ಯ ದುರಾಚಾರಿ ಆಗುವುದಿಲ್ಲ ಸತ್ಸಂಗದೊಳಗಿದ್ದಪ್ಪ ಅಂದ್ರೆ. ಸ್ವಾಭಾವಿಕವಾಗಿ ಮನಸ್ಸು ಅಧೋಗತಿಗೆ ಹರಿತದ. ಹೆಂಗೆ ನೀರ ಕೆಳಮುಖವಾಗಿ ಹರಿತದನೋ, ಕೆಳಮುಖವಾಗಿ ಹರಿದು ಗಟಾರಕ್ಕೆ ಹೋಗಿ ಹೆಂಗೆ ಕೂಡ್ತದನೋ ಹಂಗೆ ಮನಸ್ಸು ಸ್ವಾಭಾವಿಕವಾಗಿ ದುರ್ವಿಚಾರದೊಳಗನ ಹೋಗ್ತದೆ. ಅದನ್ನು ಮ್ಯಾಲೆ ನೀರು ತರಬೇಕಾಗಿತ್ತಂದ್ರೆ ಯಾವುದಾರ ಮೋಟ್ರ್ ಹಚ್ಚಿ ನೀವು ಮ್ಯಾಲೆ ಹೆಂಗೆ ಒಯ್ತೀರೋ ಹಂಗೆ ಈ ಸತ್ಸಂಗ ಅನ್ನುವಂಥ ಸತ್ಪುರುಷರ ಸಂಘ ಅನ್ನುವಂಥ ಒಂದು ವಿದ್ಯುತ್ತಿನ ಮೂಲಕವಾಗಿ ನಿಮ್ಮನ್ನು ಮ್ಯಾಲೆ ಒಯ್ತದೆ. ಅದಕ್ಕಾಗಿ ಈ ಸತ್ಸಂಗದ ಮಹತ್ವವನ್ನು ಸಾಕಷ್ಟು ಮಹಾತ್ಮರು ಹೇಳ್ಕೊಂಬಂದಾರ. ಅದಕ್ಕೆ ನೀವೇನೂ ಮಾಡಬೇಡ್ರಿ, ಕೇವಲ ಸತ್ಸಂಗದಲ್ಲಿ ಭಾಗವಹಿಸುವಂಥದ್ದನ್ನು ಮಾತ್ರ ಮಾಡಿರಿ ಅಂತ ಹೇಳಿದ್ದಾರೆ. ಇನ್ನು ವಿವೇಕ ವಿವೇಕ ಅಂತ ಹೇಳ್ತಾರೆ. ವಿವೇಕ ಅಂದರೆ ಏನು? ಬಿಡಿಸಿ ತಿಳಿದು. ಹೆಂಗೆ ನೀವು ಅಕ್ಕಿ ಒಳಗೆ ಹಾಲು ಕೂಡಿದ್ದು ಅಂದ್ರೆ ಹಳ್ಳ ತೆಗೆದು ಒಗಿತೀರಿ. ಬದ್ನಿಕಾಯಿ ಬುಟ್ಟಿ ಹಂಗೆ ತರಂಗಿಲ್ಲ, ನೀವು ಆರಿಸಿ ಚಲೋನು ಹುಳಕ್ಕಿಲ್ದು ಹೆಂಗೆ ತರ್ತೀರಿ ಹಂಗೆ ಅಲ್ಲಿ ವಿವೇಕವನ್ನು ಉಪಯೋಗ ಮಾಡ್ತೀರಿ. ಈ ಜಗತ್ತಿನ ಎಲ್ಲ ವಿಷಯಗಳಲ್ಲಿ ಚಲೋ ಕೆಟ್ಟ ಅನ್ನುವಂಥದ್ದನ್ನು ವಿಚಾರ ಮಾಡಿ ನೀವು ಆಯ್ಕೆಯನ್ನು ಮಾಡ್ತೀರಿ. ಪ್ರಪಂಚದೊಳಗೆ ಯಾವುದೂ ಸುಮಾರು ಅನ್ನುವಂಥದ್ದು ತೊಗೊಳಂಗಿಲ್ಲ. ಎಲ್ಲನೂ ಚಲೋನ ಹೆಂಗೆ ಆರಿಸಿ ತಗೋತೀರಿ ಹಂಗೆ ಪರಮಾರ್ಥದಲ್ಲಿಯೂ ಸಹಿತ ವಿವೇಕ ಅನ್ನುವಂಥದ್ದದ. ಏನು ಅಂದರೆ ಅನಾತ್ಮ ಮತ್ತು ಆತ್ಮ. ಅನಾತ್ಮ ಅಂದರೆ ಯಾವುದು ಅಂತಂದ್ರೆ ಅವಿದ್ಯೆಯಿಂದ ಕೂಡಿರುವಂಥದ್ದು ಏನದ ನೋಡ್ರಿ, ನಮ್ಮಿಂದ ಅರಿಸಿಕೊಳ್ಳುವಂಥದ್ದು ಯಾವುದೇ ಅಲ್ಲ, ಅದು ಅನಾತ್ಮ ಸ್ವರೂಪವಾಗಿದೆ. ಪ್ರತಿಯೊಂದನ್ನು ನಾವು ವಿಚಾರ ಮಾಡುತ್ತಾ ಹೋದಂತೆ ಇದು ಅನಾತ್ಮದ ಅರಿಸಿಕೊಳ್ಳುವಂಥದ್ದು ಯಾವುದದ ನೋಡ್ರಿ, ಅದು ಅನಾತ್ಮ. ಈಗ ಪ್ರಪಂಚದ ವಸ್ತುಗಳೆಲ್ಲವೂ ನಮ್ಮಿಂದ ಅರಿಸಿಕೊಳ್ತಾವಂದ್ರೆ ಅವು ನನ್ನಿಂದ ಬೇರೆಯಾಗಿವೆ. ಅದರಂತೆ ದೇಹವು ನನ್ನಿಂದ ಅರಿಸಿಕೊಳ್ಳುತ್ತದೆ ಅಂದರೆ ದೇಹಕ್ಕಿಂತಲೂ ನಾನು ಬೇರೆಯಾಗಿದ್ದೇನೆ. ದೇಹವು ಜಡಾದ, ನಾನು ಅಜಡ ಸ್ವರೂಪನಾಗಿದ್ದೇನೆ. ದೇಹವು ನನ್ನಿಂದ ತಿಳಿಸಿಕೊಳ್ಳುವುದರಿಂದ ದೇಹವು ನಾನಲ್ಲ. ಅದರಂತೆ ಇಂದ್ರಿಯಗಳು ನನ್ನಿಂದ ತಿಳಿಸಿಕೊಳ್ಳುವುದರಿಂದ ಇಂದ್ರಿಯಗಳು ನಾನಲ್ಲ. ಈಗ ಅಂತರ್ಮುಖವಾಗಿ ನಾವು ವಿಚಾರವನ್ನು ಮಾಡುತ್ತಾ ಹೋದಂತೆ ಇವೆಲ್ಲವುಗಳು ದೇಹವನ್ನೇ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿ ಎಲ್ಲ ಅನಾತ್ಮ ವರ್ಗಗಳು ನಮ್ಮಿಂದ ಅರಿಸಿಕೊಳ್ಳುವಂಥವುಗಳಾಗಿವೆ. ಅವು ಜಡವಾಗಿವೆ, ಅವು ನಾನೂ ಅಲ್ಲ ನನ್ನದೂ ಅಲ್ಲ ಅಂತ ಅವುಗಳಿಂದ ಬೇರ್ಪಡಿಸಿ ನಾನು ಅವುಗಳನ್ನು ಅರಿಯುವಂಥ ಆತ್ಮಸ್ವರೂಪನಾಗಿದ್ದೇನೆ ಎಂಬ ಅಂತರ್ಮುಖವಾಗಿ ಅದನ್ನು ವಿಚಾರ ಮಾಡುತ್ತಾ ಹೋದಂತೆ ನಾವು ನಿರ್ಮಲವಾಗಿರ್ತಕ್ಕಂಥ ಆತ್ಮಸ್ವರೂಪನಾಗಿದ್ದೇನೆ ಎಂಬ ಅನುಭವದ ನಿಶ್ಚಯ ಅನ್ನುವಂಥದ್ದು ಆಗ್ತದೆ. ಇದು ವಿವೇಕ. ಈ ವಿವೇಕವನ್ನು ಇದರಲ್ಲಿ
ವಿಶೇಷವಾಗಿ ಇನ್ನೂ ವಿಚಾರವಾಳದ ಆ ವಿಚಾರವನ್ನು ಮುಂದಿನ ಮಹಾತ್ಮರು ಹೇಳುವಂಥವರಾಗಿದ್ದಾರೆ. ಇವತ್ತಿನ ಪ್ರಸಾದ ಸೇವೆಯನ್ನು ಮಹಾಂತೇಶನ್ನ ಬಿರಾದರ ಅನ್ನುವಂಥ ಪುಣ್ಯಾತ್ಮರು